ಹಾಯ್ ಫ್ರೆಂಡ್ಸ್. ಅಬೋಷನ್ ಯಾಕಾಗುತ್ತೆ? ಕೆಲವ್ರಿಗೆಲ್ಲ 1.5 2 ಮಂತ್ಸ್ ಆದ ತಕ್ಷಣವೇ ಬ್ಲೀಡಿಂಗ್ ಕಾಣಿಸ್ಕೊಂಡು ನ್ಯಾಚುರಲ್ ಆಗಿ ಅಬೋಷನ್ಸ್ ಆಗುತ್ತೆ. ಸೊ ಇದೆಲ್ಲ ಯಾಕಾಗುತ್ತೆ? ಮಿಸ್ಕ್ಯಾರೇಜಸ್ ಯಾಕಾಗುತ್ತೆ? ನ್ಯಾಚುರಲ್ ಆಗಿ ಆಗುತ್ತಾ, ಅಥವಾ ನಾವೇನಾದರೂ ಮಿಸ್ಟೇಕ್ಸ್ ಮಾಡ್ಕೊಳೋದ್ರಿಂದ ಈ ಥರ ಪ್ರಾಬ್ಲಮ್ಸ್ ಆಗಿರುತ್ತಾ? ಸೊ ಎಲ್ಲದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷಾ ಬೇಬಿ ಬ್ಲೂಮ್. ನನ್ನ ಚಾನಲಲ್ಲಿ ನಿಮಗೆ ಪ್ರೆಗ್ನೆನ್ಸಿ ರಿಲೇಟೆಡ್ ಆಗಿರೋಂಥ ಎಲ್ಲ ಮಾಹಿತಿಗಳು ಸಿಗುತ್ತೆ. ಸೊ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ನಾನು ಹಾಕೋ ನೋಟಿಫಿಕೇಷನ್ ಮೊದಲು ಬಂದು ನಿಮಗೆ ತಲುಪುತ್ತೆ. ಓಕೆ ಫ್ರೆಂಡ್ಸ್, ನಾನು ಸಂಡೇ ಕೂಡ 11:30ಗೆ ನನ್ನ ವೀಡಿಯೋಸ್ ಬರ್ತಾ ಇದೆ. ಸೊ ವೀಕ್ ಬೈ ವೀಕ್ ವೀಡಿಯೋಸ್ ಮಾಡಿದ್ದೆ. ಸೊ ಇವಾಗ ಮಂತ್ಗೆ ಶಿಫ್ಟ್ ಮಾಡಿದ್ದೀನಿ. ಸೊ ವೀಕಲ್ಲಿ ಏನೋ ಅಂತ ಚೇಂಜಸ್ ಇರಲ್ಲ ಅಂತ ಹೇಳ್ಬಿಟ್ಟು, ಸೊ 3rd ಮಂತಿಂದ ನಿಮಗೆ ಮಂತ್ ವೈಸ್ ನೋಡೋದಕ್ಕೆ ಸಿಗುತ್ತೆ. ಓಕೆನಾ? 11:30 ಸಂಡೇಗೆ ಇರುತ್ತೆ, ಹಾಗೆ ವೆಡ್ನೆಸ್ಡೇ 11:30ಗೆ ಕೂಡ ನನ್ನ ವಿಡಿಯೋ ಬೇರೆ ಬೇರೆ ಇನ್ಫಾರ್ಮೇಷನ್ಗಳು ವೆಡ್ನೆಸ್ಡೇ ನಿಮಗೆ ಸಿಗುತ್ತೆ. ಓಕೆನಾ ಫ್ರೆಂಡ್ಸ್? ಇವಾಗ ಅಬೋಷನ್ ಅನ್ನೋ ವಿಚಾರಕ್ಕೆ ಬರೋಣ. ನಿಮಗೆ ಪೀರಿಯಡ್ಸ್ ಆಗಿ ನೆಕ್ಸ್ಟ್ ನೀವು ಮಗುವಿಗೆ ಪ್ಲ್ಯಾನ್ ಮಾಡ್ತಾ ಇರ್ತೀರಾ. ಸೊ ಆವಾಗ ನೀವೇನಾದರೂ ದಾಂಪತ್ಯ ಇಟ್ಟಾಗ ನಿಮಗೆ ಎಗ್ ರಿಲೀಸ್ ಆಗಿರುತ್ತೆ. ಸೊ ನೀವು ದಾಂಪತ್ಯ ಇಟ್ಟಿರ್ತೀರ, ಅಲ್ಲಿ ಏನಾಗಿರುತ್ತೆ ಅಂದರೆ ಕೆಲವು ಸರ್ತಿ ವೀಕ್ ಎಗ್ ಅಥವಾ ವೀಕ್ ಸ್ಪೋಮ್ಸ್ ಇದ್ರೂ ಕೂಡ ನಿಮಗೆ ನೆಕ್ಸ್ಟ್ ಬರೋವಂಥ ದಿನಗಳಲ್ಲಿ ಪಾಸಿಟಿವ್ ತೋರಿಸಿನೂ ಕೂಡ ಅಬೋಷನ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಎರಡರಲ್ಲಿ ಯಾವುದಾದ್ರು 1 ವೀಕ್ ಇದ್ರೂ ಕೂಡ ನೆಕ್ಸ್ಟ್ ಸರ್ವೈವ್ ಆಗೋದಕ್ಕೆ ಆಗೋದಿಲ್ಲ ಅಂಥೇಳಿ ನ್ಯಾಚುರಲ್ ಆಗಿಯೇ ನಿಮಗೆ ಅದು ಬ್ಲೀಡಿಂಗ್ ಕಾಣಿಸ್ಕೊಂಡು ಅಬೋಷನ್ಸ್ ಥರ ಆಗುತ್ತೆ. ಫ್ರೆಂಡ್ಸ್, ಇದು ಸರ್ವೇ ಸಾಮಾನ್ಯವಾಗಿರುತ್ತೆ. ಅಂದರೆ ತುಂಬ ಜನಕ್ಕೆ ಈ ಥರ ಪ್ರಾಬ್ಲಮ್ ಇರುತ್ತೆ. ಇದೇನಂತ ಮೇಜರ್ ಪ್ರಾಬ್ಲಮ್ ಅಲ್ಲ. ಯಾವಾಗಾದರೂ ಒಂದು ಸರ್ತಿನೇ ಈ ಥರ ಆಗಿರುತ್ತೆ, ಬಿಟ್ಟರೆ ನೆಕ್ಸ್ಟ್ ನೀವು ಮತ್ತೆ ನೆಕ್ಸ್ಟ್ ಏನಾದರೂ ಮಂತಲ್ಲಿ ನೀವು ಪ್ಲ್ಯಾನಿಂಗ್ ಮಾಡಿದ್ರೆ ಅಂದರೆ ಅವಾಗೆಲ್ಲ ಕರೆಕ್ಟಾಗಿರುತ್ತೆ. ಏನೋ ಕೆಲವು ಸರ್ತಿ ಬೈ ಮಿಸ್ ಆಗಿ ಈ ಥರ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ತುಂಬ ಜನಕ್ಕೆ ಸ್ಟಾರ್ಟಿಂಗಲ್ಲಿ ಈ ಥರ ಪ್ರಾಬ್ಲಮ್ಸಿಂದನೇ ನಿಮಗೆ ಅಬೋಷನ್ಸ್ ನ್ಯಾಚುರಲ್ ಆಗಿ ಅಬೋಷನ್ ಇದೇ ಥರನೇ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ನೋಡೋದಾದರೆ, ನೆಕ್ಸ್ಟ್ ಯಾಕೆ ನೀವು ರೀಸನ್ಸ್ ಏನು ಅಂದರೆ, ನಿಮಗೇನಾದರೂ ಥೈರಾಯ್ಡ್ ಇತ್ತು ಅಂದರೆ, ಶುಗರ್ ಲೆವೆಲ್ ಜಾಸ್ತಿ ಇತ್ತು ಅಂದರೆ, ಹಾಗೆ ಈ ಥರ PCOD PCOS ಪ್ರಾಬ್ಲಮ್ಸ್ ಇತ್ತು ಅಂದರೆ, ಇರ್ರೆಗ್ಯುಲರ್ ಪೀರಿಯಡ್ಸ್ ಇತ್ತು, ಸೊ ಅಲ್ಲಿ ಏನಾದರೂ ಎಗ್ ಫಾರ್ಮ್ ಆಗೋದ್ರಲ್ಲಿ ಏನಾದರೂ ವೀಕ್ ಎಗ್ಸ್ ಇತ್ತು ಅಂದರೆ, ಸೊ ಆ ಟೈಮಲ್ಲೂ ಕೂಡ ನಿಮಗೆ ಅಬೋಷನ್ ಆಗೋ ಚಾನ್ಸಸ್ಸು ಹೆಚ್ಚಾಗಿ ಇರುತ್ತೆ. ಫ್ರೆಂಡ್ಸ್, ಇದಕ್ಕೆ ನೀವೇನು ಮಾಡಬೇಕು? ನಿಮಗೆ ಮೊದಲಿಂದನೇ ಗೊತ್ತಿರುತ್ತೆ ಅಲ್ವಾ, ನಮಗೆ ಏನು ಪ್ರಾಬ್ಲಮ್ ಇದೆ, ರೆಗ್ಯುಲರ್ ಪೀರಿಯಡ್ಸ್ ಇದೆಯಾ ಇಲ್ವಾ ಏನು ಎಲ್ಲನೂ ನಿಮ್ಗೆ ಗೊತ್ತಿರುತ್ತೆ. ಸೊ ಆ ಥರ ಇದ್ದಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿಕೊಂಡು ಒಂದು ಸರ್ತಿ ನಿಮ್ಮ ಹೆಲ್ತ್ ಚೆಕಪ್ನ ಮಾಡಿಸ್ಕೊಂಡ್ಬಿಡಿ. ಸೊ ಈ ಥರ ನೀವು ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ನೆಕ್ಸ್ಟು ಫ್ಯೂಚರಲ್ಲಿ ಪ್ರಾಬ್ಲಮ್ ಇರೋದಿಲ್ಲ. ನೀವು ಆರಾಮಾಗಿ ಪ್ಲ್ಯಾನಿಂಗ್ ಮಾಡಿಕೊಂಡು ನೆಕ್ಸ್ಟ್ ನೀವು ಕನ್ಸೀವ್ ಆದಾಗ ಕೂಡ ನಿಮಗೆ ಏನು ಪ್ರಾಬ್ಲಮ್ ಇಲ್ಲದೇ ಇರೋ ರೀತಿ ನೀವು ನೋಡ್ಕೋಬಹುದು. ಸೊ ಅದಕ್ಕೋಸ್ಕರನೇ ಮೊದಲು ಡಾಕ್ಟರ್ ಹತ್ರ ಒಂದು ಸತಿ ಚೆಕಪ್ ಮಾಡಿಸ್ಕೊಳ್ಳೋದು ಬೆಟರ್. ಓಕೆನಾ? ಯಾರಿಗೆಲ್ಲ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದೆ, ಸೊ ಇನ್ PCOD PCOS ಪ್ರಾಬ್ಲಮ್ಸ್ ಇರುತ್ತಲ್ಲ, ಸೊ ಆ ಥರ ಇರೋರು ಈ ಥರ ತೋರಿಸ್ಕೊಳೋದು ಬೆಟರ್. ಫ್ರೆಂಡ್ಸ್, ಹಾಗೆ ಈ ಥರ ನಿಮಗೆ ಕ್ರೊಮೋಸೋಮ್ನಲ್ ಅಬ್ನಾರ್ಮಲಿಟೀಸ್ ಆಗಿ ನಾನೇನು ಹೇಳಿದ್ನಲ್ಲ, ಸೊ ಯಾವ್ದಾದ್ರು ವೀಕ್ ಇದ್ದಾಗ, ಸೊ ಆ ಥರ ನಿಮಗೆ ಪದೇ ಪದೇ ಹಂಗೆ ಆಗ್ತಾ ಇದೆ, 2-3 ಸರ್ತಿ ಹಿಂಗಾಗಿದೆ ಅಂದರೆ ಇದನ್ನು ನೀವು ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೇಬೇಕು. ಯಾಕಂದರೆ ಅವರು ಚೆಕ್ ಮಾಡಿ ಹೇಳ್ತಾರೆ ಏನಾದರೂ ಪ್ರಾಬ್ಲಮ್ ಇದೆಯಾ, ನಿಮ್ಮಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಥವಾ ಹಸ್ಬೆಂಡಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಅವರು ನೋಡಿಬಿಟ್ಟು, ಅದು ಜೆನೆಟಿಕಲಿ ಏನಾದರೂ ಪ್ರಾಬ್ಲಮ್ ಇದ್ದಾಗ ಕೂಡ ಈ ಥರ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ, ಪದೇ ಪದೇ ಅಬೋಷನ್ ಆಗೋದು. ಫ್ರೆಂಡ್ಸ್, ಈ ಥರ ನೀವು ಪದೇ ಪದೇ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ನಿಮಗೆ ಹೆಲ್ತೂ ಕೂಡ ಇಂಪಾರ್ಟೆಂಟ್ ಅಲ್ವಾ. ಎಷ್ಟು ನಾವು ಅಬೋಷನ್ ಅದು ಜಾಸ್ತಿ ಆದಂಗೆಲ್ಲ ನಿಮ್ಮ ಗರ್ಭಕೋಶ ವೀಕ್ ಆಗುತ್ತೆ. ಸೊ ನೆಕ್ಸ್ಟ್ ನೀವು ಫ್ಯೂಚರಲ್ಲಿ ಮಗು ಮಾಡ್ಕೋಬೇಕು ಅಂದಾಗ ಕೆಲವರಿಗೆ ಆ ಥರ ಮಗು ಆಗೋ ಚಾನ್ಸಸ್ಸೇ ಇರೋದಿಲ್ಲ. ಸೊ ಆ ಥರ ಆಗಿಬಿಡುತ್ತೆ. ಸೊ ಇದನ್ನು ಪದೇ ಪದೇ ಹಾಸ್ಪಿಟಲಿಗೆ ಹೋಗಬೇಕಲ್ಲ, ಮಾಡಬೇಕಲ್ಲ ಅಂತ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಟೈಮ್ ನಿಮ್ಗೆ ಯಾವಾಗ ಈ ಥರ ಅನಿಸ್ಬಿಡುತ್ತೋ ಅವಾಗೇ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು ನೀವೊಂದು ಹೆಲ್ತಿ ಚೆಕಪ್ ಮಾಡಿಸ್ಕೊಂಡ್ಬಿಟ್ರೆ ನಿಮ್ಗೆ ಅದು ಒಂದು ರೊಟೀನ್ ಸಿಕ್ಬಿಡುತ್ತೆ, ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಓಕೆನಾ? ಒಂದು ಇದಾಯಿತು ಅಂದರೆ ನೆಕ್ಸ್ಟ್ ನೀವು ಬಂದುಬಿಟ್ಟು ಯಾರಿಗೆಲ್ಲ ಮೊದಲೇ ಶುಗರ್ ಇದೆ ಅಥವಾ ನಿಮಗೆ ಥೈರಾಯ್ಡ್ ಇದೆ, ಹೈಪರ್ ಥೈರಾಯ್ಡ್ ಇದ್ದರೂ ಕೂಡ ಈ ಥರ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಾನು ಹೇಳಿದ್ದು, ಇತ್ತೀಚೆಗೆ ತುಂಬ ಥೈರಾಯ್ಡ್ ಪ್ರಾಬ್ಲಮ್, ಶುಗರ್ ಪ್ರಾಬ್ಲಮ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಕೆಲವ್ರಿಗೆ ಪ್ರೆಗ್ನೆನ್ಸಿಯಲ್ಲಿ ಬರುತ್ತೆ, ಅದು ಪ್ರೆಗ್ನೆನ್ಸಿ ಟೈಮಲ್ಲಿ ಬಂದಾಗ ಅವರು ಡಾಕ್ಟರ್ಸ್ ಅದಕ್ಕೆ ಪ್ರಿಕಾಕ್ಷನ್ ಕೊಟ್ಟು ಅದನ್ನು ಕಡಿಮೆ ಮಾಡಿಬಿಡ್ತಾರೆ. ಬಟ್ ಮುಂಚೆನೇ ಇತ್ತು ಅಂದರೂ ಕೂಡ ನೀವು ಒಂದು ಸತಿ ಚೆಕಪ್ ಮಾಡಿಸಿದ್ರಿ ಅಂದಾಗ ಅವರೆಲ್ಲನೂ ನಿಮಗೆ ಡೀಟೇಲಾಗಿ ಹೇಳ್ತಾರೆ ಯಾವ ಥರ ನೀವು ಫುಡ್ ಸ್ಟೈಲ್ನ ಇಟ್ಕೋಬೇಕು, ಯಾವ ಥರ ನೀವು
ಅದನ್ನು ರೊಟೀನ್ನ ಫಾಲೋ ಮಾಡಬೇಕು ಅನ್ನೋದನ್ನು ಡಾಕ್ಟರ್ ನಿಮಗೆ ತಿಳಿಸ್ತಾರೆ. ಸೊ ಅದಕ್ಕೆ ನಾನು ಹೇಳಿದ್ದು ಒಂದು ಹೆಲ್ತ್ ಚೆಕಪ್ ಮಾಡಿಸ್ಕೋಬೇಕು ಅಂತ. ಓಕೆನಾ ಫ್ರೆಂಡ್ಸ್, ಒಂದು ಕಡೆ ಇದಾಯಿತು ಅಂದರೆ ನೆಕ್ಸ್ಟ್ ಬಂದುಬಿಟ್ಟು ಫುಡ್. ನೀವು ಏನೆಲ್ಲ ಫುಡ್ ತೊಗೋತಾ ಇರ್ತೀರಲ್ವ ಅದರಲ್ಲಿ ಸ್ವಲ್ಪ ಹೀಟಾಗಿರುವಂಥ ಐಟಮ್ಸ್ನ ನೀವು ಕಡಿಮೆ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಬಾಡಿ ಟೈಪ್ ಯಾವುದು, ಹೀಟ್ ಬಾಡಿ ಇದೆಯಾ ಅಥವಾ ಕೋಲ್ಡ್ ಬಾಡಿ ಇದೆಯಾ ಅನ್ನೋದು ಕೂಡ ನಿಮಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಈ ಬಾಡಿ ಹೀಟ್ ಏನಾದರೂ ಇತ್ತು ಅಂದರೆ ನೀವು ಪ್ಲ್ಯಾನಿಂಗ್ ಮಾಡುವಾಗೇ ನೀವು ಸ್ವಲ್ಪ ಐಟಮ್ಸ್ಗಳನ್ನು ಅವಾಯ್ಡ್ ಮಾಡಿಬಿಡಿ. ಏನಂದರೆ ಕೆಲವರಿಗೆ ಏನಿರುತ್ತೆ ಅಂದರೆ ಓವರ್ ಹೀಟ್ ಇರುತ್ತೆ. ಅಂಥವರೆಲ್ಲ ಏನು ಮಾಡಬೇಕು ಅಂದರೆ ಈ ಚಪಾತಿ ತಿನ್ನೋದು ಬಿಡಬೇಕು. ಹಾಗೆ ಎಗ್ ನೀವು ತಿಂತಾಯಿದ್ರೆ ಅಂದರೆ ಹೀಟ್ ಐಟಮ್ಸ್ಗಳು ಏನೇನೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಕಾಫಿ ಕುಡಿಯೋಕ್ಕೆ ಹೋಗಬೇಡಿ, ಕಾಫಿನೂ ತುಂಬ ಹೀಟ್ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಆ ಟೈಮಲ್ಲಿ ಕೂಡ ಅಬಾರ್ಷನ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಕೆಲವರು ನೋಡಿರ್ತೀರ, ಕನ್ಫರ್ಮೇಷನ್ ಬಂದಿರುತ್ತೆ, ಬಂದು ನೆಕ್ಸ್ಟ್ 1 ವೀಕ್ ಆದ ತಕ್ಷಣವೇ ಅವರಿಗೆ ಬ್ಲೀಡಿಂಗ್ ಕಾಣಿಸ್ಕೊಂಡಿರುತ್ತೆ. ಸೊ ಇದೆಲ್ಲ ಏನಾಗಿರುತ್ತೆ ಅಂದರೆ ಬಾಡಿ ಹೀಟ್ ಆದಾಗ ಕೂಡ ಈ ಥರನೂ ನಿಮಗೆ ಅಬಾರ್ಷನ್ ಆಗಿರುತ್ತೆ. ಫ್ರೆಂಡ್ಸ್, ಕೆಲವರು ಕೇಳ್ತಾ ಇರ್ತಾರೆ, ನಾವೆಲ್ಲೂ ಹೋಗಿರೋದೇ ಇಲ್ಲ, ನಾವೇನು ಹೊರಗಡೆನೂ ಓಡಾಡ್ತಾ ಇಲ್ಲ, ನಾವೆಷ್ಟು ಕೇರ್ಫುಲ್ಲಾಗಿ ನೋಡ್ಕೊಂಡಿದ್ದೀವಿ, ಆದರೂ ನಮಗೆ ಬ್ಲೀಡಿಂಗ್ ಕಾಣಿಸ್ಕೊಂತು ಅಂತ ಹೇಳ್ತಿರ್ತಾರೆ. ಸೊ ಮೇನ್ ರೀಸನ್ ಬಂದುಬಿಟ್ಟು ಅಬ್ನಾರ್ಮಲಿಟಿ ಒಂದು, ಇನ್ನೊಂದು ಬಂದುಬಿಟ್ಟು ನಿಮಗೆ ಬಾಡಿ ಹೀಟ್ ಆದಾಗ ಕೂಡ ಈ ಥರ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಯಾವಾಗಲೂ ಅಷ್ಟೇ ನೀವು ಪ್ಲ್ಯಾನಿಂಗ್ ಮಾಡುವಾಗ ಈ ಥರ ಎಲ್ಲ ನೀವು ಲಿಮಿಟೆಡಾಗಿ ಅದನ್ನು ಬಾಡಿ ಹೀಟಾಗಿರೋದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ನೀರು ಚೆನ್ನಾಗಿ ಕುಡೀರಿ, ಹಾಗೆ ಮಜ್ಜಿಗೆ ಚೆನ್ನಾಗಿ ಕುಡೀರಿ. ಮಜ್ಜಿಗೆ ಕುಡಿಯೋದ್ರಿಂದ ನಿಮಗೆ ಹೀಟ್ ಕಂಟ್ರೋಲಿಗೆ ಬರುತ್ತೆ. ಓಕೆನಾ. ನೆಕ್ಸ್ಟ್ ಫ್ರೆಂಡ್ಸ್, ಈ ಫುಡ್ ವಿಚಾರಕ್ಕೆ ಬಂದರೆ ಈ ಥರ. ಹಾಗೆ ಪಪ್ಪಾಯ ತಿನ್ನೋಕ್ಕೆ ಹೋಗಬೇಡಿ, ಪೈನಾಪಲ್ಲು. ಸೊ ಈ ಹೀಟ್ ಐಟಮ್ಗಳು ಬರೋ ಅಂತಹ ಯಾವುದೇ ಫುಡ್ಡನ್ನು ನೀವು ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀರಾ ಅಂದರೆ ತೊಗೊಳಕ್ಕೆ ಹೋಗಬೇಡಿ. ಓಕೆನಾ ಫ್ರೆಂಡ್ಸ್, ಇದು ಹೀಟ್ ಬಾಡಿ ಇರೋರಿಗೆ ಅಂತ ಅಷ್ಟೇ ಅಲ್ಲ, ನೀವು ಕೋಲ್ಡ್ ಬಾಡಿ ಇದ್ದರೂ ಕೂಡ ಪ್ರೆಗ್ನೆನ್ಸಿ ಟೈಮಲ್ಲಿ ಸೊ ಇದನ್ನೆಲ್ಲ ನೀವು ಅವಾಯ್ಡ್ ಮಾಡಿ. ಚಪಾತಿ ತಿನ್ನೋದೇ ಓಕೆ, ಬಟ್ ಈ ಫ್ರೂಟ್ಸ್ ಏನಿದೆಯಲ್ಲ ಪಪ್ಪಾಯ ಮತ್ತು ಪೈನಾಪಲ್, ಇದನ್ನು ನೀವು ಅವಾಯ್ಡ್ ಮಾಡ್ಕೊಳ್ಳಿ. ಓಕೆನಾ. ಸೊ ಈ ಥರ ನೀವು ಮಾಡ್ಕೊಳ್ಳೋದ್ರಿಂದ ಬಾಡಿ ಹೀಟ್ ಆಗೋಲ್ಲ. ಸೊ ನಿಮಗೆ ಆ ಥರ ಅಬೋರ್ಷನ್ನು, ಮಿಸ್ಕ್ಯಾರೇಜ್ ಥರ ಈ ಥರ ಟೈಪ್ಸ್ ನಿಮಗೆ ಆಗೋದಿಲ್ಲ. ಓಕೆನಾ ಫ್ರೆಂಡ್ಸ್, ಇದರಲ್ಲಿ ನೀವು ರೀಸನ್ಸ್ನೆಲ್ಲ ನೋಡ್ಕೊಂಡ್ರಿ, ಯಾಕೆ ಅಬೋರ್ಷನ್ ಆಗಿರುತ್ತೆ ಮೇನ್ ರೀಸನ್, ಹಾಗೆ ಫುಡ್ ತಿಂದಾಗ ನಮಗೆ ಯಾವ ಥರ ಏನು ಪ್ರಾಬ್ಲಮ್ ಆಗಿ ಅಬೋರ್ಷನ್ ಆಗಿರುತ್ತೆ ಅಂತಲೂ ನೀವು ನೋಡ್ಕೊಂಡ್ರಿ. ಓಕೆನಾ ಫ್ರೆಂಡ್ಸ್, ನೆಕ್ಸ್ಟ್ ಬಂದುಬಿಟ್ಟು ಅಬೋರ್ಷನ್ಗೆ ಮೇನ್ ಇನ್ನೊಂದು ಕಾರಣ ಏನಿರುತ್ತೆ ಅಂದರೆ, ಕೆಲವರು ಹೊರಗಡೆ ಓಡಾಡೋದು ಜಾಸ್ತಿ, ವರ್ಕ್ಗೆ ಹೋಗ್ತಾ ಇರ್ತೀರ. ಸೊ ಅವಾಗ ಕೂಡ ನಿಮಗೆ ಹೊರಗಡೆ ಓಡಾಡೋದ್ರಿಂದ ಹತ್ತೋದು ಇಳಿಯೋದು ಅಥವಾ ನೀವು ಟ್ರಾವೆಲ್ ಮಾಡೋದ್ರಿಂದ ಕೂಡ ಕೆಲವರಿಗೆ ಅಲ್ಲಿಂದನೂ ಕೂಡ ಅಬೋರ್ಷನ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಫ್ರೆಂಡ್ಸ್, ಇನ್ನೊಂದೇನೆಂದರೆ ನಮ್ಮದು ಸರ್ವಿಕ್ಸ್ ಅಂದರೆ ಅಲ್ಲೂ ಕೂಡ ನಿಮಗೆ ಏನಾದರೂ ಅದು ಸರ್ವಿಕ್ಸ್ ಲೆಂತ್ ಇಷ್ಟೇ ಇರಬೇಕು ಅಂತ ಇರುತ್ತೆ. ಸೊ ಅದೇನಾದರೂ ಜಾಸ್ತಿ ಇದ್ದರೆ ಅಲ್ಲಿ ಗರ್ಭ ಸ್ವಲ್ಪ ದೊಡ್ಡದಾಗಿದೆ, ಅವರಿಗೆ ಅಲ್ಲಿ ಗರ್ಭ ನಿಲ್ತಾ ಇಲ್ಲ ಅಂತ ನೀವು ಕೇಳಿರ್ತೀರ ಅಲ್ವಾ. ಸೊ ಆ ಥರ ಆಗಿನೂ ಕೂಡ ಅಬೋರ್ಷನ್ ಆಗ್ತಾ ಇರುತ್ತೆ. ಕೆಲವ್ರಿಗೆಲ್ಲ ಪಾಪ 2 ಮಂತ್ಸ್ 2.5 ಮಂತ್ಸ್ಗೆಲ್ಲನೂ ಅಬೋರ್ಷನ್ ಆಗ್ತಾ ಇರುತ್ತೆ. ಸೊ ಫ್ರೆಂಡ್ಸ್, ಇದಕ್ಕೆಲ್ಲ ಮೇನ್ ಏನಂದರೆ, ನೀವು ಮೊದಲೇ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಅದು ಸರ್ವಿಕಲ್ ಲೆಂತ್ ಎಷ್ಟಿದೆ ಏನು ಅಂತೆಲ್ಲ ನೋಡ್ಕೊಂಡು ನೀವು ಇದನ್ನು ಮಾಡಿಕೊಂಡ್ರಿ ಅಂದರೆ ನಿಮಗೆ ಪ್ರಾಬ್ಲಮ್ಸ್ಗಳು ಕಡಿಮೆ ಅಂತ ಹೇಳ್ತೀನಿ. ಓಕೆನಾ ಫ್ರೆಂಡ್ಸ್, ಅಬೋರ್ಷನ್ ಅಂದ್ರೇ ಕೆಲವ್ರು ತುಂಬ ಹೆದರ್ಕೊಳ್ತಾ ಇರ್ತೀರ, ಏನೇನು ಈ ಥರ ಎಲ್ಲ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತಂದೇಳಿ. ಹಾಗೆ ನೀವು ಅಬೋರ್ಷನ್ ಆಗುವಾಗ ನಿಮಗೆ ಏನೆಲ್ಲ ಪೇನ್ ಇರುತ್ತೆ ಅಂದರೆ, ಇವಾಗ ಪ್ರೆಗ್ನೆಂಟ್ ಆಗಿರ್ತೀರ, ನೆಕ್ಸ್ಟ್ ಅಬೋರ್ಷನ್ ಆದಾಗ ಮೊದಲನೇದಾಗಿ ಬಂದುಬಿಟ್ಟು ಎಲ್ಲಿ ಅಂದರೆ ಹೊಕ್ಕಳಿಂದ ಕೆಳಗಡೆ ಹೊಟ್ಟೆ ಇರುತ್ತಲ್ಲ, ಅಲ್ಲಿ ನಿಮಗೆ ಸೀವಿಯರ್ ಪೇನ್ ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನೊಂದು ಲೋವರ್ ಬ್ಯಾಕ್ ಪೇನು ನಿಮಗೆ ಜಾಸ್ತಿ ಆಗ್ತಾ ಇರುತ್ತೆ. ಸಡನ್ಲಿ ಜಾಸ್ತಿ ಆಗೋದು, ಅದು ಕಂಟಿನ್ಯೂ ಇತ್ತು ಅಂದರೂ ಕೂಡ ನಿಮಗೆ ಇದು ಒಂದು ಅಂದರೆ ಅಬೋರ್ಷನ್ ಆಗೋ ಮೇನ್ ಮುನ್ಸೂಚನೆ ಅನ್ನೋ ತೋರಿಸೋ ಥರ ನಿಮಗೆ ಅನಿಸುತ್ತೆ. ಫ್ರೆಂಡ್ಸ್, ಕೆಲವರಿಗೆ ಈ ಥರ ಏನು ನೋವುಗಳು ಬರ್ದೇನೂ ಕೂಡ ಸಡನ್ಲಿ ಬ್ಲೀಡಿಂಗ್ ಕಾಣಿಸ್ಕೊಳೋದು ಇದೆ. ಓಕೆನಾ. ಸೊ ಇದು ಎಲ್ಲ ನ್ಯಾಚುರಲ್ ಆಗೇ ಅಬೋರ್ಷನ್ಸ್ ಆಗೋದು. ಸೊ ಹಾಗಾಗಿ ಇದನ್ನು ನೀವು ಕೇರ್ಫುಲ್ಲಾಗಿ ಇಟ್ಕೊಳ್ಳಿ. ಫ್ರೆಂಡ್ಸ್, ಇನ್ನೊಂದು ಟೈಪ್ ಬಂದುಬಿಟ್ಟು ಏನಂದರೆ, ಕೆಲವರೆಲ್ಲ ಪ್ಲ್ಯಾನಿಂಗ್ ಮಾಡಿರ್ತೀರ. ಸೊ ಪ್ಲ್ಯಾನಿಂಗ್ ಮಾಡಿಕೊಂಡು ನಾವು ನೆಕ್ಸ್ಟ್ ಮಾಡ್ಕೊಳ್ಳೋಣ ಮಗು ಅಂತ ಏನಾದರೂ ಪಿಲ್ಸ್ ತೊಗೊಂಡಾಗ, ಸೊ ಅಲ್ಲಿ ಏನಾಗಿರುತ್ತೆ ಅಂದರೆ ನಿಮಗೆ ಅಬ್ನಾರ್ಮಲಿಟೀಸ್ ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಜಾಸ್ತಿ ಆಗಿರುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಏನಾಗುತ್ತೆ, ನೀವು ಅದನ್ನು ಬ್ಯಾಲೆನ್ಸ್ಡಾಗಿ ಇಟ್ಕೊಂಡು ರೆಗ್ಯುಲರ್ ಪೀರಿಯಡ್ಸ್ ಆಗಿ
ಸೊ ಮತ್ತೆ ನಿಮಗೆ ಅಲ್ಲಿ ಹೆಲ್ದಿ ಎಗ್ ರಿಲೀಸ್ ಆಗಬೇಕು, ಆಮೇಲೆ ನೀವು ಕನ್ಸೀವ್ ಆಗೋ ಚಾನ್ಸಸ್ ಇರುತ್ತೆ. ಫ್ರೆಂಡ್ಸ್, ಕೆಲವ್ರಿಗೆ ಏನಾಗುತ್ತೆ ಅಂದರೆ ಈ ಬರ್ತ್ ಪಿಲ್ಸ್ನ ತೊಗೊಂಡಾಗ ನೆಕ್ಸ್ಟ್ ಫ್ಯೂಚರಲ್ಲಿ ಅವ್ರಿಗೆ ಮಗುನೇ ಆಗದೆ ಇರೋವಂಥ ಚಾನ್ಸಸ್ ಕೂಡ ಆಗಿದೆ. ತುಂಬ ಜನ ಅದನ್ನು ನಾನು ಕೇಳಿದ್ದೀನಿ ಕೂಡ. ಸೊ ಬರ್ತ್ ಪಿಲ್ಸ್ ತೊಗೊಂಡೆಲ್ಲ ನೀವು ಈ ಥರ ಎಲ್ಲ ಪ್ಲ್ಯಾನಿಂಗು ಮಾಡೋಕ್ಕೆ ಹೋಗಬೇಡಿ. ಮಾಡಲೇಬಾರ್ದು ಅಂತಲೂ ಇಲ್ಲ. ಸೊ ಡಾಕ್ಟರ್ನ ಕನ್ಸಲ್ಟ್ ಮಾಡಿಕೊಂಡು ಅದು ಓಕೆನಾ ಇಲ್ವಾ ಫ್ರೆಂಡ್ಸ್, ಇದೆಲ್ಲನೂ ನಾನು ಹೇಳೋದೇನೆಂದರೆ, ಈ ಥರ ನೀವು ಪ್ಲ್ಯಾನಿಂಗ್ ಮಾಡುವಾಗ ಇದೆಲ್ಲ ನಿಮ್ಮ ಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಬಾಡಿ ಯಾವ ಥರ ರಿಯಾಕ್ಟ್ ಮಾಡುತ್ತೆ, ನಿಮ್ಮ ಹಾರ್ಮೋನಲ್ಸ್ ಎಲ್ಲ ಯಾವ ಥರ ರಿಯಾಕ್ಟ್ ಮಾಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವ್ರಿಗೆ ಏನಾಗುತ್ತೆ ಅಂದರೆ ಅದನ್ನು ಬಿಟ್ಟ ಮೇಲೂ ಪಿಕಪ್ ಮಾಡಿಕೊಂಡು ಮಗು ಮಾಡ್ಕೊಂಡಿರೋರು ಇದ್ದಾರೆ. ಕೆಲವರಿಗೆ ಏನೇ ಪ್ರಯತ್ನ ಮಾಡಿದ್ರು ಕೂಡ ಅವರಿಗೆ ಮಗು ಆಗದೆ ಇರೋ ಚಾನ್ಸಸ್ಸೂ ಕೂಡ ಇರುತ್ತೆ. ಸೊ ಬರ್ತ್ ಪಿಲ್ಸ್ ತೊಗೊಂಡಾಗ ಈ ಎರಡೂ ಥರ ಚಾನ್ಸಸ್ಸೂ ಕೂಡ ಇರುತ್ತೆ. ಸೊ ಈ ಥರ ನೀವು ಬರ್ತ್ ಪಿಲ್ಸ್ನ ತೊಗೊಂಡು ನೆಕ್ಸ್ಟ್ ಬಿಟ್ಟು ಆಮೇಲೆ ನೀವು ಮಗು ಮಾಡ್ಕೊತೀರಿ ಅಂದಾಗ ಅವಾಗ ಕನ್ಸೀವ್ ಆದಾಗ ಕೂಡ ನಿಮಗೆ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಯಾಕಂದರೆ ನೀವು ಅಲ್ಲಿ ತೊಗೊಂಡಿರ್ತೀರ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರುತ್ತೆ. ಸೊ ಹೆಲ್ದಿ ಎಗ್ ರಿಲೀಸ್ ಆಗಿರೋದಿಲ್ಲ. ಸೊ ಅಲ್ಲೇನಾಗುತ್ತೆ, ನಿಮಗೆ ನೆಕ್ಸ್ಟ್ ಅದು ಸರ್ವೈವ್ ಆಗೋಕ್ಕಾಗಲ್ಲ ಅಂಥೇಳಿ ನಿಮಗೆ ನ್ಯಾಚುರಲ್ ಆಗೇ ಅಬೋಷನ್ ಆಗಿರುತ್ತೆ. ಓಕೆನಾ ಫ್ರೆಂಡ್ಸ್, ಇದೆಲ್ಲ ಥರರು ರೀಸನ್ಸು ಇರುತ್ತೆ. ಸೊ ಹಾಗಾಗಿ ಫ್ರೆಂಡ್ಸ್, ಇವಾಗ ಏನಂದರೆ ಸೆನ್ಸಿಟಿವ್ ಪ್ರೆಗ್ನೆನ್ಸಿ ಇರೋದ್ರಿಂದ ಸೊ ನೀವು ಪ್ರೆಗ್ನೆಂಟ್ ಆದ ತಕ್ಷಣವೇ ಸ್ವಲ್ಪ ಕೇರ್ ತೊಗೊಳ್ಳಿ. ಜಾಸ್ತಿ ಟ್ರಾವೆಲ್ ಮಾಡೋದಾಗಲಿ, ಫುಡ್ ವಿಚಾರದಲ್ಲಾಗಲಿ, ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು ನೀವು ಚೆಕಪ್ ಮಾಡಿಸ್ಕೊಳ್ಳೋದಾಗಲಿ, ಇದನ್ನೆಲ್ಲ ರೊಟೀನ್ಸ್ನ ಚೆನ್ನಾಗಿ ಇಟ್ಕೊಳ್ಳಿ. ಓಕೆನಾ. ಹಾಗೆ ಫ್ರೆಂಡ್ಸ್, ಇನ್ನೊಂದು ಏನಂದರೆ, ಕೆಲವ್ರಿಗೆ ಇನ್ಫೆಕ್ಷನ್ಸ್ ಇದ್ದರೆ, ನಾನು ಇನ್ಫೆಕ್ಷನ್ ವೈಟ್ ಡಿಸ್ಚಾರ್ಜ್ ಬಗ್ಗೆ ಕೂಡ ನಿಮಗೆ ಮಾಹಿತಿನ ಕೊಟ್ಟಿದ್ದೀನಿ ಒಂದು ವಿಡಿಯೋದಲ್ಲಿ. ಸೊ ಅದನ್ನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಅದನ್ನು ನೋಡಬೇಕಂದ್ರೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಇಲ್ಲಾಂದರೆ ಚಾನಲ್ ಪೇಜಿಗೆ ಬಂದರೆ ಚಾನಲ್ ಪೇಜಲ್ಲೂ ಕೂಡ ನಿಮಗೆ ಸಿಗುತ್ತೆ. ಫ್ರೆಂಡ್ಸ್, ಇನ್ಫೆಕ್ಷನ್ನು ಯಾಕಾಗುತ್ತೆ ಏನು ಅನ್ನೋದೆಲ್ಲನೂ ಆ ವಿಡಿಯೋದಲ್ಲಿದೆ. ಇನ್ಫೆಕ್ಷನ್ ಇದ್ದಾಗ ಕೂಡ ಕೆಲವ್ರಿಗೆ ಅಬೋಷನ್ ಆಗೋ ಚಾನ್ಸಸ್ಸು ಕೂಡ ಇರುತ್ತೆ. ಓಕೆನಾ ಫ್ರೆಂಡ್ಸ್, ಈ ಮಿಸ್ಕ್ಯಾರೇಜ್, ಅಬೋಷನ್ ಏನೇನೆಲ್ಲ ಯಾಕಾಗುತ್ತೆ ಏನು ಅಂತ ಎಲ್ಲನೂ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ. ಓಕೆನಾ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.